ಹಲೋ ಫ್ರೆಂಡ್ಸ್, ನೀವು ಮೊಬೈಲ್ ಫೋಟೋವನ್ನ ಕಂಪ್ಯೂಟರ್ದಲ್ಲಿ ಹಾಕೊಂಡಾಗ ಅದು ಓಪನ್ ಆಗಲಿಲ್ಲ ಅಂದ್ರೆ ಅದು ಹೇಗೆ ಓಪನ್ ಮಾಡ್ಬೇಕಂತ ನಾ ತಿಳಿಸಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ನೀವು ಒಂದು ಇಮೇಜ್ ಅನ್ನ ತಗೊಂಡು ನೀವು ಡಾಕ್ಯುಮೆಂಟ್ ಇತ್ತಪ್ಪ ಅಂದ್ರೆ ಅದು ಈಸಿಯಾಗಿ ನೀವು ಓಪನ್ ಆಗುತ್ತೆ ಫೋಟೋಶಾಪ್ ದಲ್ಲಿ. ಒಂದ್ ವೇಳೆ ಜೆಪಿಜಿ ಇತ್ತಪ್ಪ ಅಂದ್ರೆ ಅದು ಓಪನ್ ಆಗ್ಲಿಲ್ಲಪ್ಪ ಅಂದ್ರೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆ ಇಮೇಜ್ ಅನ್ನ ನಾನು ಫೋಟೋ ಡಾಕ್ಯುಮೆಂಟ್ ಅಂದ್ರೆ ಕಂಪ್ಯೂಟರ್ದಲ್ಲಿ ಇಟ್ಟಿದ್ದೀನಿ. ಆ ಕಂಪ್ಯೂಟರ್ದಲ್ಲಿ ಇಮೇಜ್ ಅನ್ನು ಓಪನ್ ಮಾಡ್ಬೇಕಪ್ಪ ಅಂದ್ರೆ ಹೇಗೆ ಅಂತ ತೋರಿಸ್ತೀನಿ ನಿಮ್ಗೆ. ರೈಟ್ ಕ್ಲಿಕ್ ಮಾಡಿ ಆ ಇಮೇಜ್ ಅನ್ನ. ರೈಟ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಓಪನ್ ವಿತ್ ಅಂತಿದೆ ನೋಡಿ, ಅಲ್ಲಿ ಅಡೋಬ್ ಫೋಟೋಶಾಪ್ ಅಂತಿದೆ, ಅದು ಓಪನ್ ಆಗ್ಲಿಲ್ಲ ನೋಡಿ. ಕುಲ್ ನಾಟ್ ಕಂಪ್ಲೀಟ್ ಯುವರ್ ರಿಕ್ವೆಸ್ಟ್ ಬಿಕಾಸ್ ಎ ಸಾಫ್ಟ್ ಡಾಟ್ ಆರ್ ದ ಜೆಪಿಜಿ ಮೇಕರ್ ಈಸ್ ಎ ಮಿಸ್ಸಿಂಗ್ ಅಂತ ಒಂದು ಎರರ್ ಬಂದಿದೆ. ಎರರ್ ಬಂದ ಕೂಡಲೇ ಅದನ್ನ ಹೇಗೆ ತೆಗಿಬೇಕು ಅದನ್ನ ನಾನು ತಿಳಿಸ್ಕೊಡ್ತೀನಿ. ರೈಟ್ ಕ್ಲಿಕ್ ಮಾಡಿ, ಮತ್ತೆ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಗೆ ಹೋಗಿ ಅಲ್ಲಿ ಪೇಂಟ್ ಅಂತ ಇರುತ್ತೆ, ಪೇಂಟ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಸೇವ್ ಅಂತ ಇರುತ್ತೆ, ಸೇವ್ ಕ್ಲಿಕ್ ಮಾಡಿದ್ರೆ ಅದು ಜೆಪಿಜಿ ಫೈಲ್ ಕನ್ವರ್ಟ್ ಆಗ್ತೈತಿ. ಅಂದ್ರೆ ಎರರ್ ಬಂದಿರುತ್ತಲ್ಲ ಅದು ಹೋಗ್ತೈತಿ. ಅದು ಹೋಗಿ ಸೇವ್ ಆಸ್ ಮಾಡಿ ಅಲ್ಲಿ ಜೆಪಿಜಿ ಫೈಲ್ ಮಾಡ್ಬೋದು. ಮತ್ತೆ ಓಪನ್ ವಿತ್ ಗೆ ಹೋಗಿ ಅಡೋಬ್ ಫೋಟೋಶಾಪ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಅವಾಗ ಈ ಫೈಲ್ ಓಪನ್ ಆಯ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಅಂದ್ರೆ ಈ ವಿಡಿಯೋ ಹೇಗೆ ಅನಿಸುತ್ತೆ ಕಾಮೆಂಟ್ ಬರೆದು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.